ನಿಮ್ಮ ಮಗನಾಗಿ ಆರ್ಯ ನಿಮ್ಮನ್ನು ಕರೆಯಕ್ಕೆ ಬಂದಿದ್ದಾನೆ. ಅಲ್ಲಲ್ಲ, ಸಂಜು. ನಾನೀಗ ಅನು ಪಾರ್ಟಿ, ಹೆಣ್ಣಿನ ಕಡೆ. ಸೊ ನಿಮಗೆ ಗಂಡಿನ ಕಡೆಯಿಂದಲೂ ಹೆಣ್ಣಿನ ಕಡೆಯಿಂದಲೂ ಇಬ್ಬರ ಕಡೆಯಿಂದಲೂ ಆಹ್ವಾನ. ತಪ್ಪಿಸೋ ಹಾಗೇ ಇಲ್ಲ. ನನಗೆ ಮನೆ ತೋರಿಸ್ತೀರಾ? ಅದಕ್ಕೇನಂತ, ಬರ್ರಿ ಬಾಯರ, ಬರ್ರಿ ಬರ್ರಿ ಬರ್ರಿ. ಎಸ್, ದ ವೈಟ್ ಎಲಿಫೆಂಟ್, ಬಿಳಿ ಆನೆ ಕಣ್ರಿ. ಅದ್ರ ಪರ್ ಡೇ ಕಾಸ್ಟ್ ಎಷ್ಟು ಅಂತ ಹೇಳಿ. ಇನ್ಫ್ಯಾಕ್ಟ್ ನಾನು ಅದನ್ನು ಕೊಂಡ್ಕೊಳ್ಳೋದಕ್ಕೂ ರೆಡಿ, ಬಟ್ ಆಮೇಲೆ ಹೇಗೆ ಸಾಕೋದು ಅನ್ನೋ ಪ್ರಶ್ನೆ ಎಲ್ಲ ಇದೆ. ಸೊ ಅದ್ರ ಪರ್ ಡೇ ರೆಂಟ್ ಎಷ್ಟು ಅಂತ ಹೇಳಿ. ಹಾಂ, ಮದುವೆಗೆ ಬಂದಿರೋರಲ್ಲ ವಾವ್ ಅಂತ ಎಕ್ಸೈಟ್ ಆಗಿಬಿಡಬೇಕು. ಓಕೆ, ಆಮೇಲೆ ಅದ್ರದ್ದು ಟ್ರಾನ್ಸ್ಪೋರ್ಟೇಷನ್ ಅದಷ್ಟು. ವಾಟ್ ಯು ಡೂಯಿಂಗ್? ಯಾ ನಾನು ಒಂದು ಕೆಲಸ ಮಾಡ್ತೀನಿ. ಐ ಗೆಟ್ ಬ್ಯಾಕ್ ಟು ಯು ಆನ್ ದಿಸ್ ಲೇಟರ್. ಹಾಂ, ಓಕೆ ಓಕೆ. ಏನೋ ಮ್ಯಾರೇಜ್ ಎಕ್ಸೈಟ್ ಅಂತೆಲ್ಲ ಮಾತಾಡ್ದಂಗಿತ್ತು. ನೋ ನಥಿಂಗ್ ಲೈಕ್ ದ್ಯಾಟ್. ಅದು ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ. ಸೊ ಅವ್ರ ಹತ್ರ ಒಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಇದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಆಮೇಲೆ ದಾದಾ ಮದುವೆ ಬೇರೆ ಇದೆಯಲ್ಲ, ಸೊ ಮದುವೆ ನಂತರ ಡಿಸ್ಕಸ್ ಮಾಡೋಣ ಅಂತ ಸುಮ್ಮನೆ ಅದೇ. ನೋ ಏನೋ ವೈಟ್ ಎಲಿಫೆಂಟ್ ಅಂತ ಮಾತಾಡ್ತಿದ್ದೆ. ನೋ, ವೈಟ್ ಎಲಿಫೆಂಟ್ ಅಲ್ಲ, ಅದೊಂದು ಇನ್ವೆಸ್ಟ್ಮೆಂಟ್ ಕಂಪನಿ. ದ ವೈಟ್ ಎಲಿಫೆಂಟ್ ಇನ್ವೆಸ್ಟ್ಮೆಂಟ್ ಕಂಪನಿ ಅಂತ. ವಾಟ್ ಎವರ್, ಐ ಆಮ್ ವೇಟಿಂಗ್ ಫಾರ್ ಮೈ ಐವರಿ ಕಲರ್ ಪರ್ಲ್ ಸೆಟ್. ಇನ್ನೂ ಬಂದಿಲ್ಲ. ಇಟಲಿಯಿಂದ ಕಳ್ಸೋಕ್ಕೆ ಇಷ್ಟ ಡಿಲೇ. ಏನೋ ಮಾರ್ಸಿಂದ ಕಳ್ಸೋ ಹಾಗೆ. ಛೇ, ಐ ಆಮ್ ಡಿಸಪಾಯಿಂಟೆಡ್. ಮದುವೆಗೆ ಬರೋಕ್ಕೆ ಎಲ್ಲ ವ್ಯವಸ್ಥೆನೂ ನಾನು ನೋಡ್ಕೊಳ್ತೀನಮ್ಮ. ಮದುವೆಗೆ ಬರಲೇಬೇಕು. ಇನ್ನು ಮುಂದೆ ನೀನು ಏನೋ ಕೇಳಿದ್ರು ನಾವು ಅಲ್ಲೇ ಅನ್ನಂಗಿಲ್ಲ. ಒಂದ್ಸಾರಿ ಒಮ್ಮೆ ನಿನ್ನನ್ನು ಕ್ಷಮಾ ಕೇಳ್ಬೇಕು ಅನ್ಕೊಂತೀನಿ, ಆದ್ರೆ ನನಗೆ ಮಾತು ಬರವಲ್ದಾಗ್ಯದು. ಅಮ್ಮ, ನೀನು ಕೂತ್ಕೋ. ಏನಮ್ಮ ನೀನು? ಇಲ್ಲೋ, ನಾನು ನಿನಗೆ ಭಾಳ ಅಂದ್ರೆ ಭಾಳ ಅನ್ಯಾಯ ಮಾಡೀನಿ. ಈ ಜಗತ್ನಾಗ ಯಾವ ತಾಯಿನೂ ತನ್ನ ಹೆತ್ತ ಮಗಂಗ ಇಷ್ಟ ಅನ್ಯಾಯ ಮಾಡಿಲ್ಲ ನೋಡು. ಅಮ್ಮ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನನಗೆ ಕ್ಷಮ ಮಾಡಿಬಿಡು. ನೀ ಖರೆ ಹೇಳು, ನನ್ನ ನೀನು ಎಂದು ಬೈಕೊಂಡಿಲ್ಲೇನು? ನನ್ನ ತಾಯಿ ನನಗೆ ಎಷ್ಟು ಮೋಸ ಮಾಡ್ಯಾಳಂತ ನೀ ಬೈಕೊಂಡಿಲ್ಲ. ಬೈಕೋಬೇಕು ಖರೇನ? ಇಂಥ ತಾಯಿನ ಯಾರು ಬೈಕೊಳ್ದೇ ಇರ್ತಾರೆ? ಅಮ್ಮ, ಅಳಬೇಡಮ್ಮ, ಅಳಬೇಡ. ನೀ ನನ್ನ ಬಿಟ್ಟು ಹೋದೆ ಅಂತ ನೀನು ಕೆಟ್ಟವಳು ಅಂತ ನನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ ಅಮ್ಮ. ನಿನ್ನನ್ನು ಸೃಷ್ಟಿಕರ್ತೇನ ಆರಾಧಿಸಬೇಕೇ ಹೊರತು ಬಯ್ಯೋ ಹಕ್ಕು ಯಾರಿಗೂ ಇಲ್ಲ. ಸ್ವಂತ ಮಗನನ್ನೇ ಬಿಟ್ಟು ಹೋಗೋ ಪರಿಸ್ಥಿತಿ ನಿನಗೆ ಎದುರಾಯಿತು ಅಂತಂದರೆ ನೀನು ಅವೆಷ್ಟು ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಿರ್ಬೇಕು. ನಿನ್ನ ಕಷ್ಟಗಳ ಮುಂದೆ ನನ್ನ ಕಷ್ಟಗಳು ಏನೂ ಇಲ್ಲಮ್ಮ. ಆದರೆ ಒಂದು ಮಾತು ಮಾತ್ರ ಸತ್ಯ ಅಮ್ಮ, ನೀನು ಬರ್ತೀಯ ಅಂತ ನಾನು ಪ್ರತಿದಿನ ಕಾದಿದ್ದೀನಿ. ಆದರೆ ಒಂದಿಲ್ಲ ಒಂದಿನ ನೀನು ನನಗೆ ಸಿಗ್ತೀಯ ಅನ್ನೋ ನಂಬಿಕೆ ನನಗಿತ್ತು. ನಂಬಿಕೆ 3 ಅಕ್ಷರದ ಪದ ನನ್ನ ಕೈ ಬಿಡಲಿಲ್ಲ. ನನಗೆ ಸಿಕ್ತೆ. ಅಮ್ಮ, ಇಷ್ಟು ವರ್ಷ ನಿನ್ನನ್ನು ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ನಾನು ಪ್ರಯತ್ನ ಪಟ್ಟಿದ್ದೆ.
ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಹುಡುಕಿ ನಾನು ಏನು ಮಾಡಿದ್ರೆ ನೀನು ನನಗೆ ಸಿಗ್ತೀಯ ಅನ್ನೋ ಪ್ರಶ್ನೆ ನನ್ನನ್ನು ಕಾಡೋಕ್ಕೆ ಶುರುವಾಯಿತು. ಆಗ ಎಲ್ಲರೂ ತಲೆ ಎತ್ತಿ ನೋಡೋ ಎತ್ತರಕ್ಕೆ ನಾನು ಬೆಳೆದ್ರೆ ನಮ್ಮ ಅಮ್ಮನ ಕಣ್ಣಿಗೆ ನಾನು ಸಲೀಸಾಗಿ ಕಾಣಿಸ್ಬೋದು ಅಂತ ಅನ್ನಿಸ್ತು. ನಿರ್ಧಾರ ಮಾಡಿದೆ ಅಮ್ಮ, ನಾನು ಸಾಧಿಸ್ಬೇಕು, ದೊಡ್ಡದಾಗಿ ಸಾಧಿಸ್ಬೇಕು ಅಂತ. ಹೋಗ್ತಾ ಆ ಛಲ ನನ್ನ ಮೂಲ ಉದ್ದೇಶಕ್ಕಿಂತ ಎತ್ತರವಾಗಿ ಬೆಳೀತು. ನಾನು ಇವತ್ತೇನು ಸಾಧಿಸಿದ್ದೀನೋ ಅದಕ್ಕೆ ಮುಖ್ಯ ಕಾರಣ ನೀನಮ್ಮ. ಅಯ್ಯಮ್ಮ, ಏನೇ ಮಾಡ್ತಿದ್ಯಾ? ಅವಳು ಹೊರಡುವಾಗ ಗಡ್ಬಿಡಿ ಆಗದ್ ಬೇಡ ಅಂತ ಸೂಟ್ ಕೇಸ್ ತಗೊಡ್ತಾ ಇದ್ದೀನಿ. ಅಯ್ಯಯ್ಯೋ, ಅಯ್ಯಪ್ಪ. ಅನು ಅನು, ಏನಮ್ಮ? ನಿನಗೇನೇನು ಬೇಕು ನೆನಪಾಗ್ತಿದ್ದಾಗೆ ಈ ಸೂಟ್ ಕೇಸಲ್ಲಿ ಆಗ್ತಾ ಬಾ. ಕೊನೆಗಳಿಗೆಲ್ಲಿ ನೆನಪಿರಲ್ಲ. ಅವಳೆಲ್ಲ ಹೋಗ್ತಿದ್ದಾಳೆ? ಸುಬ್ಬು ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋಗೋದು ಬೇಡವಾ? ಮದುವೆ ಮುಗೀತಿದ್ದಾಗೆ ಅನುನ ಮಂಟಪದಿಂದ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ ಸುಬ್ಬು. ಅನು, ಈ ಸೂಟ್ ಕೇಸ್ ತಗೋ. ಈ 21 ವರ್ಷದ ಕಮಲಮ್ಮನ ಒಟ್ಟಾರದ ಬದುಕನ್ನ ಈ ಒಂದು ಸೂಟ್ ಕೇಸಲ್ಲಿ ತುಂಬ್ಕೊಂಡು ಹೋಗ್ಬೇಕಾ ನಾನು? ಸುಬ್ಬು, ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡು. ಅಲ್ಲಿ ಟ್ರಂಕ್ ಇದೆಯಲ್ಲ ತೆಗಿ. ಸುಬ್ಬು, ಟ್ರಂಕ್ ಇಳಿಸು. ಹ್ಞೂ. ಸಾಕು ನೋಡು ಸಂಜು. ಇನ್ನು ನಾನು ಸಾಯೋವಾಗ ಯಾವ ಕೊರತೆನೂ ನನಗಿರಂಗೆ. ಯಾಕೆ ಹೀಗೆಲ್ಲ ಮಾತಾಡ್ತೀಯಮ್ಮ? ನಿನಗಿನ್ನೂ ತುಂಬ ನೋಡ್ತಿದ್ದೆ. ಮೊದಲನೇದಾಗಿ ನನ್ನ ಮದುವೆನೇ ನೋಡ್ತಿದ್ದೆ. ನೀವಿಬ್ಬರು ಖುಷಿಯಾಗಿ ನಮ್ಮ ಮದುವೆಗೆ ಬಂದು ಮನಸಾರೆ ಆಶೀರ್ವಾದ ಮಾಡಬೇಕು.
ನಿನ್ನ ಲಗ್ನ ಕರೆಯೋದಕ್ಕೆ ನನ್ನ ಸಲುವಾಗಿ ನೀನು ಇಷ್ಟು ದೂರ ಬಂದಿ ಸಂಜು. ಮನಸ್ಸಿಗೂ ಕರಳಿಗೂ ಅದೆಷ್ಟು ದೂರ ಅಮ್ಮ. ಅನು ಭಾಳ ಒಳ್ಳೆ ಹುಡುಗಿದಾಳು ನೋಡು. ನನಗಂತೂ ಭಾಳ ಸಂತೋಷ ಆಯ್ತು. ನೀನು ಆಕಿನ ಲಗ್ನ ಆಗಿ 100 ವರ್ಷ ಸುಖವಾಗಿ ಬಾಳ್ಬೇಕು ಸಂಜು. ನೀವು ಇಲ್ಲಿಂದ ಮದುವೆ ಹೊರಡೋಕ್ಕೆ ನಾನು ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ನೀವು ಎಲ್ಲ ಶಾಸ್ತ್ರಗಳನ್ನು ಪೂರೈಸಿನೇ ಅಲ್ಲಿಂದ ವಾಪಸ್ ಬರೋದು. ಇಲ್ಲಿ ಇನ್ಯಾರೂ ಇಲ್ವಾ? ನೀವಿಬ್ಬರೇ ಇರೋದಾ? ನನಗೆ ಇನ್ನೂ 2 ಮಕ್ಕಳದಾರ. ಓಹ್, ದೊಡ್ಡವ ಅಟ್ಲಾಂಟಾದಾಗಿರ್ತಾನ. ಅವನ ಹೆಂಡತಿ ಜ್ಯೋತಿ ಅಂತ. ಇಬ್ಬರು ಗಂಡ ಹೆಂಡತಿ ಡಾಕ್ಟ್ರ್ ಇದ್ದಾರೆ. ಅವರಿಬ್ಬರಿಗೆ ಒಬ್ಬಳು ಮಗಳಿದ್ದಾಳೆ. ಆಕೆ ಅಲ್ಲೇ ಸಾಲಿಗೆ ಹೋಗ್ತಾಳೆ. ಮೊಮ್ಮಗಳ? ನಿನಗೆ ಇಷ್ಟೊಂದು ವಯಸ್ಸಾಗೋಯ್ತಾ? ನನಗಂತೂ ನೀನು ಆವಾಗ ಹೇಗಿದ್ಯೋ ಹಾಗೆ ಕಾಣಿಸ್ತೀಯ. ಎರಡನೆಯವರು ಮಗ ಅವ ಅದೇನೋ ಬಿಸ್ನೆಸ್ ಮಾಡ್ಬೇಕಂತಿದ್ದಾನ. ಅದೇನೋ ನನಗೆ ತಿಳಿವಲ್ದು. ನನಗೂ ಅವರನ್ನು ಭೇಟಿ ಮಾಡಿಸಮ್ಮ. ಅವ್ರ ಬಿಸ್ನೆಸ್ಗೆ ನನ್ನಿಂದ ಏನಾದರೂ ಸಹಾಯ ಆಗೋ ಥರ ಇದ್ದರೆ ನನಗೆ ಹೇಳು, ಸಂತೋಷದಿಂದ ಮಾಡ್ತೀನಿ. ಸಂಜು, ನಿನಗೆ ನಾನು ಏನು ಹೇಳೋ? ನೋಡಪ್ಪ, ನಿನ್ನ ಋಣ ನಾನು ಹೆಂಗೆ ತೀರಿಸ್ಲಿ ಹೇಳು? ಈ ಜನ್ಮದಾಗಂತೂ ಶಕ್ಯ ಇಲ್ಲ. ಎಂಥದ್ದು ಇಲ್ಲ ಅಮ್ಮ, ಎಂಥದ್ದು ಇಲ್ಲ. ನೀವೆಲ್ಲರೂ ಸೇರಿ ನಮ್ಮ ಮದುವೆಗೆ ಬರಲೇಬೇಕು ಅಷ್ಟೇ. ನನ್ನ ದೊಡ್ಡ ಮಗ ಇಂಡಿಯಾಕ್ಕೆ ಬರೋದು ಭಾಳ ಅಪರೂಪ ಸಂಜು. ಅವ ರೊಕ್ಕ ಉಡುಗೊರೆ ಕಳಿಸ್ತಾನ, ಫೋನ್ಯಾಗ ಮುಟ್ತಾ ಅಂತ ಕೇಳ್ತಾನ. ಅಷ್ಟು ಮುಗೀತು. ಅವ್ರ ಅಪ್ಪಂಗೆ ಅವ ನಮಗೆ ರೊಕ್ಕ ಕಳಿಸೋದು ಸ್ವಲ್ಪ ಕೂಡ ಸೇರೋದಿಲ್ಲ. ಆದ್ರೆ ಅವಂಗ ತಂದೆ ತಾಯಿಗೆ ರೊಕ್ಕ ಕಳಿಸಿದ್ರೆ ಜವಾಬ್ದಾರಿ ಮುಗೀತು ಅನ್ಕೊಂಡಾನ. ನೀನ ಹೇಳು, ತಂದೆ ತಾಯಿಗೆ ಮಕ್ಕಳು ರೊಕ್ಕ ಕೊಡೋಕ್ಕಿಂತ ಸಮಯ ಕೊಡೋದು ಸಂತೋಷ ಕೊಡ್ತದೆ, ಹೌದಿಲ್ಲ? ಸದ್ಯದ ಮಟ್ಟಿಗೆ ಅವ್ರ ಬದುಕಿನ ಆದ್ಯತೆಗಳು ಬೇರೆ ಇರ್ಬೋದು ಅಷ್ಟೇ. ಆದರೆ ಮನಸ್ಸಲ್ಲಿ ಪ್ರೀತಿ ಮಾತ್ರ ಇದ್ದೇ ಇರುತ್ತಮ್ಮ. ನೀನು ಅವ್ರನ್ನೆಲ್ಲ ಮದುವೆ ಕರ್ಕೊಂಡು ಬಾ. ನಾನು ನಿನ್ನ ಮಕ್ಕಳನ್ನ, ನಿನ್ನ ಮೊಮ್ಮಗಳನ್ನ ನೋಡ್ಬೇಕಲ್ವಾ? ಆತು ಸಂಜು. ಇಲ್ಲೋಡು, ಅವರೆಲ್ಲ ಬರ್ತಾರ. ಆದ್ರೆ ನಾನು ಬೇಡ ಕಣೋ. ಬೇಡ ಅಂದರೆ? ಹಂಗಲ್ಲೋ, ನಾ ಬರೋದು ಬರೋಬ್ಬರಿ ಅನ್ಸಂಗಿಲ್ಲ. ಬೇಡ ಅಮ್ಮ, ಬರೋಬ್ಬರಿನೇ ಅನ್ನಿಸ್ತದ. ನೀನು ಬಾ. ಏ ಸಂಜು, ನಿನಗೆ ಗೊತ್ತಿಲ್ಲೇನು, ನಮ್ಮ ಕಡೆ ಲಗ್ನದಾಗ ಹುಡುಗಿ ನಾವ ಬರಂಗಿಲ್ಲ. ನಮ್ಮ ಕಡೆನ? ಯಾವ ಕಡೆನೂ ಹೀಗೆ ಇಲ್ವೇ ಇಲ್ಲಮ್ಮ. ನೀವೆಲ್ಲರೂ ಸೇರಿ ಬರ್ತಾ ಇದ್ದೀರಾ ಅಷ್ಟೇ. ನಮ್ಮ ಕಡೆನ? ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಕೊಡುಗೆ. ನಿನ್ನ ಮದುವೆ ಆದಾಗ ನಿಮ್ಮಪ್ಪ ನನ್ನ ಹತ್ರ ಹೇಳ್ತಾ ಇದ್ರು, ಆಗ ತಮಾಷೆ ಆಗಿತ್ತು. ನಿಮ್ಮಪ್ಪನ ನಾನು ಗೇಲಿ ಮಾಡಿದ್ದೆ.
ಈಗ ಅರ್ಥ ಆಗ್ತಾ ಇದೆ. ಮಗಳು ಹುಟ್ಟೋಕ್ಕೂ ಮೊದಲು ಮುಕ್ಕೋಟಿ ದೇವರ ಹತ್ರ ಹರಕೆ ಹೊತ್ಕೋತೀವಿ. ಕಂದಮ್ಮಂಗೆ ಶೀತ ನೆಗಡಿ ಆಗಬಾರ್ದು ಅಂತ ಇಡೀ ರಾತ್ರಿ ಬೆಚ್ಚಗೆ ನೋಡ್ಕೋತೀವಿ. ದಿನ ಪೂರ್ತಿ ದುಡಿದು ಬೆಂಡಾಗಿ ಬಂದಿದ್ರು ಮಗಳು ಒಂದು ಸಲ ಕೆಲಕ್ಕಂತ ನಕ್ಕಿದ್ರೆ ಸಾಕು, ಅದೇ ಸ್ವರ್ಗ ಅಂತ ಬದುಕ್ತೀವಿ. ಅವಳು ಒಂದು ಸಲ ಅಪ್ಪ ಅಪ್ಪ ಅಂತ ಕರೆದ ತಕ್ಷಣ ಇಡೀ ಪ್ರಪಂಚನೇ ಗೆದ್ವೇನೋ ಅಂತ ಆಡ್ತಾ ಇದ್ವಿ. ಆ ಮುದ್ದು ಕಂದಮ್ಮನಿಗೆ ಒಂದು ಮುದ್ದಾದ ಹೆಸರಿಟ್ಟು 1000 ಸಲ ಆ ಹೆಸರನ್ನೇ ಕರೀತಾ ಇರ್ತೀವಿ. ಸ್ಕೂಲಿಗೆ ಸೇರಿಸಿದ ಮೊದಲನೇ ದಿನ ಅವಳ ಜೊತೆ ನಾವು ಅಳ್ತೀವಿ. ಮಗಳು ಸೈಕಲ್ ಕಲಿಯುವಾಗ ಹಿಂದೆ ಹಿಡ್ಕೊಂಡು ಓಡೋದು ಅಂದರೆ ಚಿನ್ನದ ಪದಕನೇ ಗೆದ್ದಷ್ಟು ಖುಷಿ. ಅವಳು ಮೊದಲನೇ ಹುಟ್ಟಿದ ಹಬ್ಬ, ಪಿಂಕ್ ಕಲರ್ ಫ್ರಾಕು, ಜಾತ್ರೆಯಲ್ಲಿ ಕಳೆದು ಹೋಗಿದ್ದ ನೆನಪು, ಬಣ್ಣ ಬಣ್ಣದ ವಾಚು, ಅವಳ ಪುಟ್ಟ ಕಾಲಿಂದ ನನ್ನ ಮೈಗೆ ಒದ್ದ ಸಂತೋಷ. ವಾಪಸ್ಸಾದಾಗ ಓಡ್ ಬಂದು ತಬ್ಕೊಂಡಿದ್ದು, ನನಗೆ ಜ್ವರ ಬಂದಾಗ ಮೆಲ್ಲಗೆ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದು, ಮೊದಲನೇ ಸಂಬಳ ತಂದು ಖುಷಿಯಿಂದ ಕೊಟ್ಟಿದ್ದು, ಇಷ್ಟೆಲ್ಲ ನೆನಪುಗಳು ಮಗಳ ಜೊತೆ ಇರೋವಾಗ ಅಳಿಯ ಅನ್ನೋನು ಸೀದಾ ಮಾವನ ಎದೆಗೊದ್ದು ಮಗಳ ಕೈ ಹಿಡಿದು ಕರ್ಕೊಂಡು ಹೋಗ್ಬಿಡ್ತಾನೆ. ನಾವು ಕಳಿಸ್ಕೊಟ್ಬಿಡ್ಬೇಕಾ? ಎಂಥ ಸಂಪ್ರದಾಯ ಇದು! ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬಿಡೆ, ನನ್ನ ಪಾಡಿಗೆ ನಾನೇನೋ ಮಾತಾಡ್ಕೋತೀವಿ. ಏನೆಲ್ಲ ತುಂಬಿಸ್ಕೋಬೇಕೋ ಎಲ್ಲರೂ ತುಂಬಿಸ್ಕೊಳ್ಳಿ. ಈ ನಿಮ್ಮ ಅಪ್ಪನ ಉಸಿರು ನಿನ್ನ ಸುಟ್ಕೆ ತುಂಬಿಸ್ಕೋತೀಯ ಮಗಳೇ. ಸುಮ್ಮನೆ ಇರಮ್ಮ, ನಿನಗೇನನ್ಬೇಕು ಎತ್ತಿಟ್ಕೋ, ಸುಮ್ಮನೆ ಸಮಾಧಾನ ಆಗಲಿ.